ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ವತಿಯಿಂದ ಜಿಕೆ ಹಾಲ್ನಲ್ಲಿ ಪ್ರಾದೇಶಿಕ ಸಭೆ, ವಿವಿಧ ಸೌಲಭ್ಯಗಳ ವಿತರಣಾ ಕಾರ್ಯಕ್ರಮ ಹಾಗೂ ನೂತನ ನಿರ್ದೇಶಕರಿಗೆ ಅಭಿನಂದನಾ ಸಮಾರಂಭ ನಡೆಯಿತು. ನಂತರ ಮಾತನಾಡಿದ ಚಿಮುಲು ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ, ಹೈನುಗಾರಿಕೆ ರೈತರ ಆರ್ಥಿಕ ಸ್ಥಿರತೆಗೆ ಪ್ರಮುಖವಾಗಿದ್ದು, ಗುಣಮಟ್ಟದ ಹಾಲು ಉತ್ಪಾದನೆ ಹಾಗೂ ಸಂಘದ ಸಹಕಾರದಿಂದ ರೈತರ ಆದಾಯ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಚಿಮುಲ್ನ ಮೊದಲ ಆಡಳಿತ ಮಂಡಳಿ ಸದಾ ಹೈನುಗಾರಿಕೆಯಲ್ಲಿ ತೊಡಗಿರುವ ರೈತರ ಪರವಾಗಿಯೇ ಕಾರ್ಯನಿರ್ವಹಿಸಲಿದೆ ಎಂದು ಹೇಳಿದರು. ಚುನಾವಣೆ ಆದ ತಕ್ಷಣ ನಾನು ಯಾವುದೇ ಪಕ್ಷ ಭೇದ ಎಲ್ಲ ಮರೆತು ನಾನು ಕೆಲಸ ಮಾಡಿದ್ದೀನಿ. ಯಾರೇ ಬಂದ್ರು ನಾನು KMF ಬಿಲ್ಡಿಂಗ್ ಗ್ರಾಂಟ್ ಆಗಲಿ, ಒಕ್ಕೂಟದ ಬಿಲ್ಡಿಂಗ್ ಗ್ರಾಂಟ್ ಆಗಲಿ, ಚಾಪ್ ಕಟ್ರ್ ಆಗಲಿ, ನಾನೇನು ನನಗೆ ಓಟ್ ಕೊಟ್ಟಿದ್ದಾರೆ, ನನಗೆ ಓಟ್ ಕೊಟ್ಟಿಲ್ಲ, ಅದರ ಮನೋಭಾವ ಕೂಡ ನಾನು ಇಟ್ಕೊಂಡಿಲ್ಲ. ಎಲ್ರಿಗೂ ಏನು ಮ್ಯಾಪ್ ಬಂದ್ರೆ ಎಲ್ರಿಗೂ ಫೋನ್ ಮಾಡಿ ಯಾರಿಗೆ ಎಷ್ಟು ಹಸುಗಳು ಜಾಸ್ತಿ ಇದೆ ಅವ್ರಿಗೆ ಚಾಪ್ ಕಟ್ರ್ ಕೊಡಿ ಮತ್ತೆ ಮ್ಯಾಟ್ ಕೊಡಿ ಅಂತ ಕೂಡ ಎಲ್ಲ ರೀತಿ ಹೇಳಿ. ಕೃಷ್ಣಮೂರ್ತಿಯವರು ಮತ್ತೆ ನಮ್ಮ ಬಾವಣ್ಣವರು ಹೇಳ್ತಾ ಇದ್ರು, ನಮ್ಮ ನಾರಾಯಣ ಸಾಮಣ್ಣವ್ರು ಹೇಳಿದ್ರು 50 ರೂಪಾಯಿ ಕೊಟ್ಟಾಗ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ ಬರೆದಿದ್ದೀನಿ, ನೀವು ಪದೇ ಪದೇ ಹಾಲ್ ರೇಟ್ ರೈಸ್ ಮಾಡೋದಿಲ್ಲ, ಸಿಗರೇಟು ಮತ್ತು ಮದ್ಯದ ಬಾಟ್ಲನ್ನ ಪ್ರತಿ ಈ ಬಜೆಟ್ ಅಲ್ಲೂ ಕೂಡ ರೈಸ್ ಮಾಡ್ತಾರೆ. ನೀವು ಒಂದು ಕೆಲಸ ಮಾಡಿ, ವರ್ಷಕ್ಕೆ 2.5 ರೂಪಾಯಿ ರೈಸ್ ಮಾಡಿ, ಬೇರೆ ಏನು ಬೇಡ. ನಾವು ವರ್ಷಕ್ಕೆ ಹಾಲ್ ರೇಟು ಬಜೆಟ್ ಅಲ್ಲಿ 2 ರೂಪಾಯಿ ರೈಸ್ ಮಾಡಿ ಸಾಕು. ಇಷ್ಟು ಸಾಕು, ನೀವೇನು ಮಾಡೋದು ಬೇಡ ನಮ್ಗೆ. ಯಾಕೆಂದ್ರೆ ಎಲ್ಲಾನು ಬಜೆಟ್ ಅಲ್ಲಿ ರೈಸ್ ಮಾಡ್ಕೊಂಡು 2,00,000 ಕೋಟಿನೋ ಏನೋ ಬಜೆಟ್ ಅಲ್ಲಿ ಮಾಡ್ತೀರಾ. ಮುಖ್ಯಮಂತ್ರಿಗಳಿಗೆ ನಾನು ಲೆಟರ್ ಬರೆದೆ, ನೀವಿಷ್ಟು ಮಾಡಿ ಸ್ವಾಮಿ ಸಾಕು, ಇನ್ನೇನು ಮಾಡಬೇಡಿ. 2 ರೂಪಾಯಿ ರೈತರಿಗೋಸ್ಕರ ಏನು ನಮ್ಮಲ್ಲಿ 1 ಕೋಟಿ ಲೀಟರ್ ಹಾಲು ಬರ್ತಾ ಇದೆ, ಅವರಿಗೆ ಬಜೆಟ್ ಅಲ್ಲಿ 2.5 ರೂಪಾಯಿ ರೈಸ್ ಮಾಡ್ಕೊಂಡ್ರೆ ಸಾಕು. ಪ್ರತಿ ವರ್ಷ ನೀವು ಸ್ಟಾರ್ಟ್ ಮಾಡಿದ್ರೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಸ್ಟಾರ್ಟ್ ಮಾಡಿದ್ರೆ ಇನ್ಯಾರು ಅದನ್ನ ಸ್ಟಾಪ್ ಮಾಡೋರು ಯಾರಿಗೂ ಆ ತಾಕತ್ ಇರೋದಿಲ್ಲ ಅಂತ ಕೂಡ ನಾನು ಲೆಟರ್ ಬರೆದೆ. ಮುಂದಿನ ಬಜೆಟ್ ಅಲ್ಲಾದ್ರೂ ಅದಾಗ್ಲಿ ಅಂತ ನಿಮ್ಗಳ ಮುಂದೆ ಅವ್ರಿಗೆ ಕೇಳ್ಪಡಿ. ಎರಡನೇದು, ನಮ್ಮ ಬಾಬಣ್ಣವ್ರು ಹೇಳಿದ್ರು ಬೆಂಗಳೂರು ಡೈರಿಯಿಂದ ಸ್ಟಾರ್ಟ್ ಮಾಡ್ತೀವಿ. ಬೆಂಗಳೂರು ಡೈರಿಯಲ್ಲಿ 65 ಕೋಟಿ ರೂಪಾಯಿ 2022-23ನೇ ಸಾಲಿನಲ್ಲಿ 65 ಕೋಟಿ ರೂಪಾಯಿ ಕೊಡ್ತಾ ಇದೀವಿ ಈಗಾಗಲೇ. ಅದನ್ನು ಕೂಡ ಇನ್ನ ಕೆಲವು ಐಟಮ್ ಕೊಡ್ತಾ ಇದ್ದೀವಿ, ಕೆಲವು ಐಟಮ್ ಕೂಡ ಕೊಡ್ತಾ ಇಲ್ಲ. ಅದನ್ನು ಸೇರಿಸಿ ಈ ಜನರಲ್ ಬಾಡಿಯಲ್ಲಿ ನಾವು ತೀರ್ಮಾನವನ್ನು ತೆಗೆದುಕೊಂತೀವಿ ಅಂತ ಒಂದು ಆಶ್ವಾಸನೆಯನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗಲೇ ಹೇಳಿದ್ದಾರೆ, ನಾನು ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ. ಈ ಸಂದರ್ಭದಲ್ಲಿ ನಾನು ಕುರಿಯನ್ ಸಾಹೇಬರನ್ನ, MV ಅಲ್ತಾಫ್ ಸಾಹೇಬರನ್ನ ಹಾಗೂ ಈ ಜಿಲ್ಲೆಯ KB ಪಿಳ್ಳಪ್ಪ ಸಾಹೇಬರನ್ನ ಇವತ್ತು ನಾವು ನೆನೆಸ್ಕೊಡೋ ಒಂದು ಅವಕಾಶ ಸಿಕ್ಕಿದೆ. ಯಾಕೆ ಹೇಳ್ತೀನಿ ಅಂದರೆ, ಕುರಿಯನವ್ರು ಇದ್ದರೆ ನಮ್ಮ ದೇಶದಲ್ಲಿ ಹಾಲು ಮತ್ತು ಹಾಲಿನಲ್ಲಿ ಏನು ತಯಾರಿಸ್ಬೋದು ಅನ್ನೋಂಥ ಒಂದು ಉತ್ಪನ್ನಗಳು ಏನು ಅನ್ನೋದು ನಮಗೆ ಈ ಭಾರತ ದೇಶದಲ್ಲಿ ಅವಕಾಶ ಇರ್ತಾ ಇರಲಿಲ್ಲ. ಅದೇ ರೀತಿ MB ಕೃಷ್ಣಪ್ಪರವ್ರು ಇಲ್ಲ ಅಂದಿದ್ರೆ ಈ ಮಿಶ್ರ ತಳಿಗಳು ಏನಿದೆ, ನಾಟಿ ಹಸುದಲ್ಲಿ 2 ಲೀಟ್ರ್ 3 ಲೀಟ್ರ್ ಬರ್ತಾ ಇರೋ ಒಂದು ನಾಟಿ ಇಟ್ಕೊಂಡು ನಾವು ಇವತ್ತು ಜೀವನ ಮಾಡಕ್ ಆಗ್ತಾ ಇರ್ಲಿಲ್ಲ. ಒಂದು ಬೂಸಾ ಚಕ್ಕೆ ಕಾರ್ಖಾನೆಯನ್ನು ತೆಗೆದು 100 ಜನ ಕೆಲಸ ಕೊಟ್ಟಂಗಾಗುತ್ತೆ. ರೈತರಿಗೂ ಉತ್ತಮವಾದಂತ ಗುಣಮಟ್ಟದ ಬೂಸಾ ಚಕ್ಕೆ ಕೊಟ್ಟಂಗಾಗುತ್ತೆ. ಆ ಕಡಲೆ ಬೀಜ ಬರ್ತಕ್ಕಂಥ ಎಣ್ಣೆಯನ್ನ ತಮ್ಮದೇ ಆದಂತ ಒಂದು ಬ್ರ್ಯಾಂಡ್ ಆಗಿ ಮಾರಿ ರೈತರಿಗೆ ಅದು ಅನುಕೂಲ ಆಗುತ್ತೆ. ಆದ್ರಿಂದ ನಾನು ಎಲ್ಲ ನಿರ್ದೇಶಕರು, ಅಧ್ಯಕ್ಷರಿಗೆ ಮನವಿ ಮಾಡ್ತೀನಿ, ಅದಕ್ಕೆ ಪ್ರಾತಿನಿಧ್ಯತೆ ಕೊಡಿ. ತಾವು ಮಾಡೋ ಕೆಲಸ ಇನ್ನು 10-20 ವರ್ಷ ಆದ್ರೂ ಇಂಥ ಕಮಿಟಿ ಇತ್ತು, ಇವ್ರು ಮಾಡಿದ್ರು ಅಂತಕ್ಕಂಥ ಒಂದು ಸಾರ್ಥಕ ಇದು. ಆದ್ರಿಂದ ಇಂಥ ಯೋಜನೆಗಳನ್ನ ತಾವು ಪಕ್ಷಭೇದ ಮರೆತು ತೆಗೆದುಕೊಳ್ಬೇಕು. ಯಾರೋ ಒಬ್ರು ಇಬ್ರು ಇದ್ರೆ ಅದಕ್ಕೆ ತಲೆ ಕೆಡಿಸ್ಕೊಬೇಡಿ. ಒಮ್ಮತವಾಗಿ ತೆಗೆದುಕೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಬೇಕು, ನಮ್ಮ ರೈತರಿಗೆ ಸಹಾಯ ಮಾಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನ ಮಾಡ್ತೀನಿ. ಅದ್ರ ಜೊತೆಗೆ ಇವತ್ತು ಇಷ್ಟೊತ್ತು MD ಅವರು ಹೇಳಿದ್ರು, ನಾವು ತುಪ್ಪ ಮಾಡ್ತೀವಿ, ಮೈಸೂರು ಪಾಕು, ಪೇಡ, ಇನ್ನು ಅನೇಕ ಮಿಕ್ಸರ್ ಮಾಡ್ತೀವಿ ಅಂತಕ್ಕಂಥದ್ದು.
ವರ್ಷಕ್ಕೊಂದ್ಸಾರಿ ರೈತರು ಎಷ್ಟೋ ಜನ ಪಾಪ 365 ದಿನ ಹಾಳಾಗ್ತಾರೆ. ನಮ್ಮ ಚಿಮ್ಮುವಿಂದ ನೀವು ತಯಾರಿಸ್ತಕ್ಕಂಥ ಪದಾರ್ಥ ಪಾಪ ಅವ್ರು ನೋಡೇ ಇರಲ್ಲ, ತಿಂದೇ ಇರಲ್ಲ.